ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಷ್ಟು ನಿಂತ್ಕೊಂಡು ಕಾರಣಕ್ಕೆ ಇವತ್ತು ನಮ್ಮ ಕರ್ನಾಟಕ ಬೇರೆಲ್ಲ ದೇಶದ ರಾಜ್ಯಗಳಿಗಿಂತ ಎಲ್ಲ ಬೇರೆ ರಾಜ್ಯಗಳಿಗಿಂತ ಅತಿ ಹೆಚ್ಚು ಶಿಕ್ಷಣ ರಂಗದಲ್ಲಿ, ಅದರಲ್ಲೂ ಶಿಕ್ಷಣ ಜೊತೆಗೆ ಸಂಸ್ಕಾರದ ರಂಗದಲ್ಲಿ ನಮ್ಮ ಕರ್ನಾಟಕದ ಜನತೆ ಇದೆ ಅಂದರೆ ಅದರಲ್ಲಿ ಹೆಚ್ಚಿನ ಪಾಲು ಮಠಗಳ ಪಾತ್ರ ದೊಡ್ಡದಿದೆ. ಆ ಮಠಗಳು ಹೆಂಗ್ ನಡೆದವು ಅಂತಂದ್ರೆ ಅಲ್ಲಿರ್ತಕ್ಕಂಥ ಮಠಾಧೀಶರ ಜೋಡಿಗೆಯ ಮೂಲಕ ನಡೆದಿದೆ. ಅದರಲ್ಲಿ ದೊಡ್ಡ ಪಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಮೇಲೆ ಕುಮಾರ ಮಹಾಸ್ವಾಮಿಗಳು ಪಾತ್ರ. ಅವರು ಸಂಘಟನೆ ಮಾಡಿ, ಸಮಾಜವನ್ನ ಸಂಘಟನೆ ಮಾಡಿ, ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಕೊರತೆ ಇದೆ, ಇದೆಲ್ಲ ಮೂಲ ಸೌಕರ್ಯಗಳ ಕೊರತೆ ಇಲ್ಲ ಅಂತ ತಿಳ್ಕೊಂಡು ಆವಾಗಿನ ಕಾಲದಲ್ಲಿ ಪ್ರಥಮ ಮಹಿಳಾ ಶಾಲೆ ಅಂದ್ರೆ ಆ ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ಮಠಾಧೀಶರು ಮಾಡಿರ್ತಕ್ಕಂಥ ಕೆಲಸದ ಪರಿಣಾಮವಾಗಿ ಇವತ್ತು KLE ಸಂಸ್ಥೆ ಬೆಳೆದು ನಿಂತದೆ. ಅದಕ್ಕೆ ಮೊದಲ ಇಟ್ಟಂಗಿ ನಿಂತವ್ರು ಯಾರು ಅಂತಂದ್ರೆ ಆಂಗಲ್ ಕುಮಾರಸ್ವಾಮಿ. ಯಾಕೆ ಅದು ಬರ್ತದೆ ಅಂತಂದ್ರೆ ಸಿರ್ಸಂಗಿ ಲಿಂಗರಾಜರು ಅಂತ ಬರ್ತಾರೆ, ಬೇಕು ಅಂತ ಕೇಳ್ತಾರೆ. ಅವಾಗ ಆಚಾರ ಅಂತಾರೆ, ನಿನ್ನ ಹೆಸರು ಯಾಕೆ, ನಿನ್ನ ವಾರಸುದಾರ ಒಬ್ಬ ಆದ್ರೆ ಸಾಕಾಗಿಲ್ಲ, ನೀವು ಒಬ್ಬವನ್ನ ನೋಡ್ಕೊಂಡು ಅವ್ನು ಚಲೋ ಹುಡ್ತಾನೋ ಹೆಂಗ್ ಹುಡ್ತಾನೋ ಏನಾಗ್ತಾನೋ ನಿನ್ನ ನೋಡ್ತಾನೋ ಇಲ್ಲೋ ನಿಮ್ಮ ಮತ್ತೆ ಹೆಸರು ಉಳಿಸ್ತಾನೋ ಇಲ್ಲೋ ಗೊತ್ತಿಲ್ಲ, ನೀನು ಒಬ್ಬವ್ರಿಗೆ ಯಾಕೆ ಸದ್ಯದ ಮಕ್ಕಳಿಗೆ ನೀನು ತಂದೆ ಆಗುವಂತ ಕೆಲಸ ಮಾಡುವಂತ ತಿಳ್ಕೊಂಡು ಅವನಿಗೆ ಶಿಕ್ಷಣದ ಕಲ್ಪನೆಯನ್ನು ಕೊಡ್ತಾರೆ. ಒಂದು ಸಂಸ್ಥೆಯನ್ನು ತೆಗಿ, ಶಿಕ್ಷಣವನ್ನು ತೆಗಿ ಅಂದಾಗ ಅಲ್ಲಿ ಅವ್ರ ಜೊತೆಗೆ ಒಂದು 6 ಜನ ಸೇರ್ಕೊಂಡ್ರು. ಅವರನ್ನ KLE ಸಂಸ್ಥೆಯವರು ಸಪ್ತ ಋಷಿಗಳು ಅಂತ ಕರೀತಾರೆ. ಅವರೊಬ್ಬರು ಸೇರಿಕೊಂಡು KLE ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.